ಗಿಡಗಳ ಮೇಲೆ ಎಲೆ, ಕಾಂಡ ಮತ್ತು ಇತರ ಭಾಗಗಳು ಹಸಿರಾಗಿರುವಾಗಲೇ ಮಣ್ಣಿಗೆ ಸೇರುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕೆ ಹಸಿರೆಲೆ ಗೊಬ್ಬರ ಎನ್ನಬಹುದು. ಇದರಲ್ಲಿ 2 ವಿಧ. ಹಸಿರು ಗೊಬ್ಬರದ ಬೆಳೆಗಳನ್ನು ಹೊಲ ಅಥವಾ ಗದ್ದೆಗಳಲ್ಲಿ ಬೆಳೆದು ಅದನ್ನು ಬೆಳೆದ ಸ್ಥಳದಲ್ಲಿಯೇ ಭೂಮಿಗೆ ಮರು ಸೇರಿಸುವುದು. ಉದಾಹರಣೆಗಾಗಿ ದ್ವಿದಳ ಧಾನ್ಯಗಳು, ಹುರುಳಿ, ಸೆಣಬು. ಹಸಿರೆಲೆ ಗಿಡ ಟೊಂಗೆಗಳನ್ನು ಬಹುವಾರ್ಷಿಕ ಪೊದೆ ಅಥವಾ ಗಿಡಮರಗಳಿಂದ ಕತ್ತರಿಸಿ ತಂದು ಭೂಮಿಗೆ ಸೇರಿಸುವುದು. ಉದಾಹರಣೆಗಾಗಿ ಗ್ಲಿರಿಸಿಡಿಯ ಸೊಪ್ಪು, ಲಕ್ಕಿ ಸೊಪ್ಪು, ಸೀಮೆ ತಂಗಡಿ, ಎಕ್ಕದ ಸೊಪ್ಪು. ಹೊಂಗೆ ಸೊಪ್ಪು ಸೇರಿಸುವ ವಿಧಾನ. ಜಮೀನಿನಲ್ಲಿಯೇ ಬೆಳೆದ 30 ರಿಂದ 60 ದಿವಸದ ಹಸಿರೆಲೆ ಗಿಡಗಳನ್ನು ಸಾಕಷ್ಟು ತೇವಾಂಶ ಇರುವಾಗಲೇ ಮಣ್ಣಿಗೆ ಉಳುಮೆಯ ಮೂಲಕ ಸೇರಿಸಿ ಚೆನ್ನಾಗಿ ಕೊಳೆಯಿಸಬೇಕು. ನಂತರ 1 ತಿಂಗಳ ಅಂತರದಲ್ಲಿ ಬೆಳೆಯನ್ನು ಬಿತ್ತಬೇಕು. ಬೇರೆ ಕಡೆಯಿಂದ ತಂದ ಹಸಿರೆಲೆ ಗಿಡದ ಟೊಂಗೆಗಳನ್ನು ಭೂಮಿಗೆ ಚೆನ್ನಾಗಿ ಉಳು ಮಾಡಿ ಕೆಸರಿನಲ್ಲಿ ಹಾಕಿ ಭೂಮಿಗೆ ತುಳಿಯಬೇಕು. ಹಸಿರೆಲೆ